ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಗ್ಪುರಿಂದ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾತ್ರಿ ಖಾಲಿ ಮಾಡಿ ಬರೋಷ್ಟೊತ್ತಿಗೆ ಒಂದು 10 ಗಂಟೆ ಆಯಿತು. ಖಾಲಿ ಮಾಡಿ ಟ್ರಾನ್ಸ್ಪೋರ್ಟ್ ನನಗೆ ಫೋನ್ ಮಾಡಿದೆ, ಇಲ್ಲೇ ಬಂದುಬಿಡು, ಮಂಗ್ಳೂರಿಗೆ ಲೋಡ್ ಐತೆ, ಲೋಡ್ ಮಾಡಿಸ್ತೀನಿ ಅಂತಂದ. ಆಫೀಸ್ ಹತ್ರ ಬಂದೆ, ಮಂಗ್ಳೂರಿಗೆ ಲೋಡಿಂಗ್ ಇತ್ತು ಸೋಯಾ. ನಾನೇ ಬ್ಯಾಡ ಅಂದೆ, ಯಾಕೆ ಗೊತ್ತಾಗ್ರು ಬಿಸ್ಲಾಗ ಯಾರು ಹೋಗ್ತಾರೆ ಅಂತೇಳಿ ನಾನು ಮಂಗ್ಳೂರಿಗೆ ಹೋಗೋದಿಲ್ಲ ಅಂದ್ಬಿಟ್ಟೆ. ತಿರ್ಗಿ ಆಮೇಲೆ ನಾಳೆಗೆ ಲೋಡ್ ಮಾಡಿಸ್ತೀನಿ ಇದು ಕೋಲಾರಿಗೆ ಅಂತಂದರೆ ನೋಡಿ ಗಾಡಿ ಇಲ್ಲೇ ನಿಲ್ಲಿಸಿ ಹಾಕೊಂಡಿದ್ದೆ ಒಂದು ಆಫೀಸ್ ಮುಂದೆನೇ ಹೊರಗೆ. ನಮ್ಮ ಫ್ರೆಂಡ್ ಬರ್ತಾನಂತ ಕಾದೆ, ಅವ್ನು ರಾತ್ರಿ ಸಿಟಿನಾಗ ಖಾಲಿ ಆಗೈತೆ, ಬರ್ತಾಯಿದ್ದಾನಂತ ಇವಾಗ ಎದ್ದು. ರೋಲ್ಯಾಕ್ಸು ಅಂದರೆ ಆ ಕಡೆ ಹೋಗಿದ್ದ ಅವನು, ಜಬಲ್ಪುರ ರೋಡ್ನಾಗ ಅವ್ನ ಗಾಡಿ ಖಾಲಿ ಆಗಿದ್ದು. 120 ತುಂಬಿಕೆ ಬಂದಿದ್ನಂತ ಅವನನ್ನು. ಖಾಲಿ ಮಾಡಿದ್ದೆ, ಇವಾಗ ಫೋನ್ ಮಾಡಿದ್ದೆ ಬರ್ತಾಯಿದ್ದೀನಿ ಮಗ ಅಂದ. ಅಷ್ಟ್ರಾಗೆ ನಮ್ಮ ಶಿಷ್ಯ ಫೋನ್ ಮಾಡ್ದ, ಎದ್ದು ಟೀಗೆ ಕುಡ್ದು ಮಕ್ಕ ತೊಳ್ಕೊಂಡು ಟೀಗೆ ಕುಡ್ದು ಬಂದಿದ್ದು ನೋಡಿ ಗಾಡಿ ಹತ್ರ. ಫಸ್ಟು ಒಂದು ವೀಡಿಯೋ ಎಡಿಟಿಂಗ್ ಮಾಡಿ ಹಾಕ್ಬಿಡೋಣ. ಇದು ಯಾವುದೋ ಗುರು ಜಾಲರಿನೇ ಬರೋದಿಲ್ಲ. ಇದೇ ನೋಡಿ ನಮ್ಮ ಆಫೀಸ್ದಾಗ ನ್ಯೂ ಕರ್ನಾಟಕ ಕಾಣ್ತಿದೆ ನೋಡಿ ಮೇಲೆ, ಅದೇ ನಮ್ಮ ಟ್ರಾನ್ಸ್ಪೋರ್ಟು. ಯಾರೂ ಬಂದಂಗಿಲ್ಲ ಗಾಡಿ ನಂಬರ್ ಬರ್ಸೋಕ್ಕೆ. ಟ್ರಾನ್ಸ್ಪೋರ್ಟ್ನಾರು ಯಾರೂ ಬಂದಿಲ್ಲ. ನಾಷ್ಟ ಮಾಡೋಣಂತದೆ, ನಾಷ್ಟನೂ ರೆಡಿ ಆಗೋದು. ನಾಷ್ಟ ಏನಂದರೆ ಮಹಾರಾಷ್ಟ್ರ ಸ್ಪೆಷಲ್ ಅವಲಕ್ಕಿ ಹೂವು. ಅದೇನು ಭಾಳ ಕೊಡೋಲ್ಲ, ಒಂದಿಷ್ಟು ಕೊಡ್ತಾರೆ ಅಷ್ಟೇ. ಅದೇ ಒಂದು ಪ್ಲೇಟ್ ಆಗುತ್ತೆ. ಅದನ್ನ ತಿನ್ನೋಣಂತ ಹೋದರೆ ಇನ್ನೂ ರೆಡಿ ಮಾಡೋರು. ಟೀ ಕುಡ್ಕೊಂಬಂದೆ, ಏನು ಮಾಡ್ತೀರೋ ಯಾಕೋ ತಲೆ ನೋಯ್ತೈತೆ. ಯಾವ ಗುಳಿಗೆ ನುಗ್ಗಿದ್ರು ತಲೆ ನೋವು, ಹೊರಗಡೆ ಹೋಗಂಗಿಲ್ಲ ಗುರು ನನಗಂತೂ. ಆಮೇಲೆ ಸಿಗೋಣ ಬನ್ನಿ ನಾಷ್ಟ ಆದಮೇಲೆ. ನಮ್ಮ ದೋಸ್ತ ಬಂದಾರೆ, ಮಾತಾಡ್ತಾನೆ ಅಂತೇಳಿ ಹೋಗ್ತಾ ಇದ್ದೀನಿ. ಇಲ್ಲೇ ವೀಲ್ ಗ್ರೀಸ್ ಮಾಡ್ಸಕತ್ತಾನೆ. ಊರಿಗೆ ತಗೊಂಡೋಗಂದ್ರೆ ಇಲ್ಲೇ ಮಾಡಿಸ್ತದಾನೆ ವೀಲ್ ಗ್ರೀಸು. ನಾಗ್ಪುರ್ನಾಗ ಬಂದು ಬಿಚ್ಚಿದ್ದಾನೆ. ನಮ್ಮ ಕರ್ನಾಟಕದಾಗ ಮೆಕ್ಯಾನಿಕ್ ಇಲ್ಲ ಅಂತೇಳಿ ಗುರು ಶಿಷ್ಯ ಅಂದ್ರೆ ಇಲ್ಲೇ ಬಿಚ್ತಿದ್ದಾರೆ. ನಮ್ಮ ಗಾಡಿದು ರೇಡಿಯೇಟ್ರ್ ತೂತ್ ಬಿದ್ದು 2 ಲೀಟ್ರ್ ನೀರು ಕಮ್ಮಿ ಆಗಿತ್ತು. ಇಲ್ಲೊಂದು 2 ಶೋರೂಮ್ನಾಗ ಕೇಳಿದರೆ ಸ್ಟಾಕ್ ಇಲ್ಲ ಅಂದರು. ಅದಕ್ಕೆ ಅದ್ರಾಗೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಪೂರ್ತಿ ಇಲ್ಲೇ ಬಿಚ್ತಾರೆ ಇವರು. ವೀಲ್ ಗ್ರೀಸ್ ಅಷ್ಟು 12 ವೀಲು ಇಲ್ಲೇ ಮಾಡಿಸ್ತಾರಂತ. ಲೈನರೆಲ್ಲ ಓಡಿಸ್ತಾರೆ. ಇವತ್ತಾಗುತ್ತೆ, ನಾಳೆ ರಾತ್ರಿ ಕೊಡ್ತಾರೆ. ಹಾಂ, ಲೋಡು ಇಲ್ಲ ಎಬ್ರಿಗೆ ಹೋಗಂತಾನೆ. ತಿರ್ಗಾ ಹೋಗಿ ಕೇಳಿದ್ರಿ 35 ಟನ್ ಆಯ್ತು ಹೋಗಂದ. ನಾನು ಹೋಗಲ್ಲ ಅಂತೇಳಿ ಇತ್ಲಾಗ ಬಂದೆ. ಕೋಲಾರಿಗೆ ಹೋಗಂತೇಳಿ, ಕೋಲಾರಿಗೆ ಶಾಲಿಮಾರ್ಗಿದ್ರೆ ತುಂಬ್ಸ ಅಂತೇಳಿ. ಫೈನಲ್ಲಿ ಲೋಡಿಂಗ್ ಕನ್ಫರ್ಮ್ ಆಯ್ತು ಕೋಲಾರಿಗೆ, ಶಾಲಿಮಾರ್ ಫ್ಯಾಕ್ಟ್ರಿಗೆ. ನಾನು ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅದೇ ಫ್ಯಾಕ್ಟ್ರಿನೇ. ಬುಟ್ಟಿಬೋರಿಗೆ ಹೋಗಿ ತುಂಬಬೇಕು. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಹೋಗ್ಬೇಕು. 40 ಒಂದು 50 ಆಗುತ್ತೆ ಫ್ಯಾಕ್ಟ್ರಿಗೆ ಹೋಗೋಷ್ಟೊತ್ತಿಗೆ. ಇವಾಗ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸೋಕ್ಕೆ ವಾಪಸ್ ಸಿಟಿ ಕಡೆಗೆ ಹೋಗ್ಬೇಕು. ಟ್ರಾನ್ಸ್ಪೋರ್ಟ್ ತಗಲಿದ್ದ ಒಂದು 4-5 ಕಿಲೋಮೀಟ್ರ್ TCA ಬಂಕ್ ಅಂತೇಳಿ. ಇವತ್ತು ಆದರೆ ಆಗ್ಬೋದು. ರಾತ್ರಿ ಎಷ್ಟೊತ್ತಿಗೆ ಆಗುತ್ತೆ ನೋಡೋಣ. ಎಷ್ಟೊತ್ತಿಗೆ ಲೋಡ್ ಆಗುತ್ತೋ ನೋಡಿ ಅಲ್ಲಿಂದ ದಾರಿ ಚಾಲೂ ಮಾಡಿದ್ರಾತು. ಆದಷ್ಟು ರಾತ್ರಿನೇ ಓಡಿಸೋಣ ಗಾಡಿನ. ಬಿಸಿಲಾಗ ಗಾಡಿ ಮಾತ್ರ ಓಡಿಸೋದು ಬೇಡ. ಇವತ್ತು ಗುರುವಾರ, ಇವತ್ತು ಲೋಡ್ ಆದರೆ ಶನಿವಾರ ಖಾಲಿ ಆದರೆ ಆದಂಗೆ, ಇಲ್ಲಾಂದರೆ ಭಾನುವಾರ ಟ್ರೈ ಮಾಡೋಣ ಶನಿವಾರ ಖಾಲಿ ಮಾಡೋಕ್ಕೆ. ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ. ಬಂದೆ ನೋಡಿ ಡೀಸೆಲ್ ಹಾಕ್ಸೋಕ್ಕೆ TCA ಬಂಕಿಗೆ. ಇಲ್ಲೇ ನಮಗೆ ಡೀಸೆಲ್ ಸಿಗೋದು. ಇವಾಗ ಅಲ್ಲೇ 1300 ಓಡೈತೆ. ಎಷ್ಟಕ್ಕೆ ಫುಲ್ ಆಗುತ್ತೋ ನೋಡಬೇಕು. ಅಲ್ಲಿಂದ ಬರೋಷ್ಟೊತ್ತಿಗೆ ಒಂದು 1200 ಕಿಲೋಮೀಟ್ರ್ ಓಡೈತೆ ಚಿಕ್ಕಮಂಗ್ಳೂರಿಂದ. ಇವಾಗ ಎಷ್ಟು ಫುಲ್ ಆಗ್ತೈತೆ ನೋಡೋಣ ಬನ್ನಿ. ಹಾಕ್ಸ್ಕೆ ಬಂದೆ, ಬುಟ್ಟಿ ಬೋರಿನಾಗಿದ್ದೀನಿ ನೋಡಿ. ಎಷ್ಟು ಹಿಡಿತು ಅಂದರೆ 370 ಲೀಟ್ರ್, 375 ಲೀಟ್ರ್ ಹಿಡಿತು. ಅಲ್ಲಿಗೆ ಎಷ್ಟು ಮೈಲೇಜ್ ಬಂದತ್ತಂದ್ರೆ ಒಂದು 3.23 ಬಂದಿರ್ಬೋದು ಅಷ್ಟೇ. ಅದ್ರ ಮೇಲೇನು ಬಂದಿಲ್ಲ. ಯಾಕಂದರೆ ಇದು ಸಿಂಗಲ್ ರೋಡ್ಗಳಿಗೆ ಡೀಸೆಲ್ ಕುಡಿದಿರುತ್ತೆ. ಹೈವೇಗೆ ಬಂದಮೇಲೆ ಮೈಲೇಜ್ ಬರೋದು. ಅಂದರೆ ಅಲ್ಲಿಗೆ ಎಷ್ಟು 375 ಲೀಟ್ರ್ ಕುಡ್ದೈತೆ. 400 ಲೀಟ್ರ್ ಹಿಡಿತದೆ ಡೀಸೆಲ್. ಇದು 1200 ಕಿಲೋಮೀಟ್ರ್ ಓಡೈತೆ. 3.12 ಅಷ್ಟೇ ಲೆಕ್ಕ. ಪೂರ್ತಿ ಹೈವೇನಾಗ ಬಂದರೆ ಒಂದು 3.5 ತೋರಿಸ್ಬೋದು ಮೈಲೇಜು. ನಮ್ಮ ಗಾಡಿನೇ ಚೆನ್ನಾಗಿ ಹೊಡೆದಿತ್ತು. ಈ ಗಾಡಿ ಇಂಜಿನ್ ಸೌಂಡ್ ಗೊತ್ತೇ ಆಗೋದಿಲ್ಲ ಗುರು, ಹಂಗಾಗ್ಬಿಟ್ಟತ್ತೆ. ಫುಲ್ ಸ್ಮೂತ್ ಆಗಿಬಿಟ್ಟತ್ತೆ. ಯಾಕಂದರೆ ಇದು 2 ಸರ್ವಿಸ್ ಆಗಿದೆ. ಅಲ್ಲೇ 1,40,000 ಓಡಿರೋದಲ್ಲ ಈ ಗಾಡಿ. ಫುಲ್ ಫ್ರೀ ಆಗಿಬಿಟ್ಟತ್ತೆ. ಗಾಡಿನೂ ಚೆನ್ನಾಗೈತೆ. ಆದರೆ ಏನು ಮಾಡ್ತೀರಾ, ರೇಡಿಯೇಟ್ರ್ ತೂತ್ ಬಿದ್ದುಬಿಟ್ಟತ್ತೆ.
ಅದನ್ನು ನಿಲ್ಸೋಗಿರೋ ಡ್ರೈವರು ಹೇಳಿಲ್ಲ, ನಾನು ನೋಡಿಲ್ಲ. ಯಾಕಂದರೆ ನೀರು ಲೀಕ್ ಆಗಿದ್ದರೆ ಗೊತ್ತಾಗೋದು. ನಾನು ಬಂದು ಬೆಳಿಗ್ಗೆ ನಾಗ್ಪುರ್ನಾಗ ನೋಡ್ಕೊಂಡಿದ್ದು, ಅನ್ಲೋಡ್ ಮಾಡಿ ಬಂದಮೇಲೆ ಯಾಕೆ ಇಷ್ಟೊಂದು ನೀರು ಲೀಕ್ ಆಗಿದಾವಲ್ಲ ಕೆಳಗಂತೇಳಿ. ಮತ್ತು ನೀರು ನೋಡಿದರೆ ನೀರು ಮತ್ತು ನೀರು ಹಾಕಿದೆ, ಒಂದು 4 ಲೀಟ್ರ್ ನೀರು ಹಿಡಿತು. ನಮ್ಮ ರೋಲೆಕ್ಸು ಇಲ್ಲೇ ಕೆಲಸ ಮಾಡಿಸ್ತಾ ಇದ್ದಾನೆ, ವೀಲ್ ಗ್ರೀಸು ಅಪ್ ಗ್ರೀಸು. ಅವ್ರು ಸಿರ್ಸಾಗೆ ಯಾಕೆ ಮಾಡ್ಸಲ್ಲ ಅಂದರೆ ಸಿರ್ಸಾಗೆ ಐಟಮ್ ಸಿಗಲ್ಲಂತೆ. ಅಲ್ಲಿ ವೀಲ್ ಗ್ರೀಸು ಅಪ್ ಗ್ರೀಸ್ ಮಾಡೋಕ್ಕೆ 4 ದಿನ ಬೇಕಂತೆ, ಇಲ್ಲಿ 1 ದಿವಸಕ್ಕೆ ಮಾಡ್ಕೊಡ್ತಾರೆ, 2 ದಿವಸಕ್ಕೆ. ಹಂಗೆ ಟೈರ್ ಎಲ್ಲ ಪೌಡ್ರ್ ಮಾಡಿಸ್ದಂಗೆ ಹಾಕತ್ತೆ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸಿ ನಾಳೆ ಲೋಡ್ ಮಾಡ್ತೀನಿ ಅಂದರೆ. ನನಗೆ ಕ್ಯಾಲಿಕಟ್ಟು ಕಾಯಲ್ಲಿ ಲೋಡ್ ಬಂದಿತ್ತು, ಬಾಡಿಗೆ ಕಮ್ಮಿ ಇತ್ತು, ಬೇಡ ಅಂದರೆ. ಮತ್ತು ಎಬ್ರಿಗೂ ಲೋಡ್ ಬಂದಿತ್ತು, ಅದು ಬೇಡ ಅಂದರೆ. ಲಾಸ್ಟಿಗೆ ಕೋಲಾರಿಗೆ ಬಂತು, ಅದನ್ನು ತುಂಬ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲೇ ಟೈಮ್ 2 ಗಂಟೆ. ನಾನು ಫ್ಯಾಕ್ಟ್ರಿ ತಗೋ ಹೋಗಕ್ಕೆ ಇನ್ನೊಂದು 3/4 ಗಂಟೆ ಅಂತೂ ಬೇಕು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇವತ್ತೇನು ಲೋಡ್ ಆಗೋದು ಡೌಟೇ. ರಾತ್ರಿ ಆದರೆ ನಾಳೆ ಬೆಳಗ್ಗೆ ಬಿಡೋಣ, ನೋಡೋಣ. ಇವತ್ತಿನ ಬುಧವಾರ, ಗುರುವಾರ ಬಿಟ್ಟರೆ ಶನಿವಾರ ಶಾಂಪಲ್ ಪಾಸ್ ಆದರೆ ಸಾಕು, ಭಾನುವಾರ ಖಾಲಿ ಆಗ್ತತೆ. ನೋಡೋಣ ಬನ್ನಿ. ಗಾಡಿ ಟೈರ್ ಪಂಚರ್ ಆಗೈತೆ ನೋಡಿ, ಒರಿಜಿನಲ್ ಟೈರು. ಇದ್ರಕ್ಕೆ ವಾಷರ್ ಹೋಗ್ಬಿಟ್ಟತ್ತೆ, ಬೋಲ್ಟ್ ಆಗ. ಇದು ಪ್ಯಾಚ್ ಹಾಕ್ಸ್ತಾ ಇದ್ದೀನಿ ನೋಡಿ, ಇಲ್ಲ ಐತೆ ನೋಡಿ. ಯಾಕೋ ನಮ್ಮ ಟೈಮೇ ಸರಿ ಇದ್ದಂಗಿಲ್ಲ ಗುರು. ಖಾಲಿ ಗಾಡಿಗೆ ಪಂಚರ್ ಆಗ್ತೈತೆ. ರೋಡಿಗೆ ಹೋಗೋಣ ಅಂತ ಬಂದು ಇಲ್ಲಿ ನಾಂದೇಡ್ ರೋಡಿಗೆ ಶಿಮ್ ಬರುತ್ತಲ್ಲ, ಶಿಮ್ ಹೊಕ್ಕೊಂಬಿಟ್ಟೈತೆ. ಹೂವಲ್ಲಿ ಬರ್ಬೇಕಾದ್ರೆ ಟಸ ಅಂತೂ ಇದ್ಯಾದಪ್ಪ. ಖಾಲಿ ಗಾಡಿ ಕಿತ್ಕಂತ ನೋಡಿದರೆ ಡಮ್ಮಿ ಟೈರ್, ಹೊಸ ಟೈರ್ ಗುರು. ಹಾಕಿ ಇನ್ನೂ 3 ಟ್ರಿಪ್ ಆಗಿರೋದು. ಇಲ್ಲಿ 6 ಇದೆ ನೋಡಿ, ಇದೇ ಶಿಮ್ಮು ಹಾಕ್ಕೊಂಡಿರೋದು ಅದ್ರೊಳಕ್ಕೆ. ಈಗ ಸಿಕ್ಕಂಡತ್ತೆ. ನಾನೆಲ್ಲ ಹಿಂಗೆ ಬಟನ್ಸ್ ಒಂದಕ್ಕೆ ಹೋಗೈತೆ, ನೋಡಿಲ್ಲ. ಅಲ್ಲಿ ಇದು ಟ್ರಾನ್ಸ್ಪೋರ್ಟ್ ಹತ್ರ ಬರೀ ಗ್ಯಾರೇಜ್ಗಳೆಲ್ಲ ಇರೋದು. ಅರ್ಜೆಂಟ್ನಾಗ ಬಂದುಬಿಟ್ಟೆ. ಇವಾಗ ಅದಕ್ಕೆ ಪ್ಯಾಚ್ ಒಂದು 400 ರೂಪಾಯಿ, ಪಂಚರ್ ಒಂದು 300, ಇಲ್ಲೇ 700 ರೂಪಾಯಿ. ನಿನ್ನೆ ಈ ಟೈರ್ ಹೋಗಿ ಇಲ್ಲೇ ನೋಡಿ ಬೋಲ್ಟ್ ಹೊಡೆದಿದ್ದು. ಈ ಟೈರ್ 900 ರೂಪಾಯಿ ಹೋಯ್ತು ನಿನ್ನೆ, ಪ್ಯಾಚು ಬಿಚ್ಚಾಕಿದ್ದಕ್ಕೆ. ಮತ್ತು ಈ ಟೈರಿಗೆ 400 ರೂಪಾಯಿ, ಅಲ್ಲಿಗೆ 1300, ಮತ್ತು ಅದಕ್ಕೊಂದು 600 700, 2000 ರೂಪಾಯಿ ಪಂಚರ್ ಬಿಲ್ಲೇ ಆಗೈತೆ ಈ ಟ್ರಿಪ್ನಾಗ 3 ಟೈರಿಗೆ. ಇನ್ನು ನಮ್ಮ ಸೌಕರ್ಯ ಎಷ್ಟು ಗೊಣ ಅಂತ ನಾವು ಊರಿಗೆ ಹೋದ್ಮೇಲೆ ಗೊತ್ತಿಲ್ಲ. ನೋಡ್ಕೊಂಡು ಹೊಡಿಯೋಕ್ಕೆ ಬರಲ್ಲೇನು, ಹೊಸ ಟೈರ್ಗಳೆಲ್ಲ ಬೋಲ್ಟು ಮಳೆ ಓಡಿಸ್ತಿರಲ್ಲ ನೀವು ಅಂತಂದು ನೋಡಿ. ದೊಡ್ಡ ಪ್ಯಾಚ್ ಹಾಕ್ಸ್ತಾಯಿದ್ವಿ. ಇದು ಹಾಕಿಲ್ಲ ಅಂದರೆ ನೋಡಿ ಕಟ್ಟಲ್ಲಿ ಐತೆ. ಸಣ್ಣ ಪ್ಯಾಚ್ ಹಾಕ್ಸ್ಬೋದಾಗಿತ್ತು, 300 ರೂಪಾಯಿ ಪ್ಯಾಚು. ಅದು ಹಾಕಿದ್ರೆ ಏನಾಗುತ್ತೆ ಅಂದರೆ ಟೈರ್ ಓಪನ್ ಆಗಿಬಿಡ್ತದೆ ಈಟಿಗೆ. ಅದಕ್ಕೆ ದೊಡ್ಡ ಹಾಕ್ಸ್ಬಿಡೋಣ. ಏನು ಅದಕ್ಕೂ ಇದಕ್ಕೂ ಒಂದು 50-100 ರೂಪಾಯಿ ಅಷ್ಟೇ ಡಿಫ್ರೆನ್ಸು. ಮತ್ತು ಇನ್ಯಾಕೆ ಯೋಚನೆ ಮಾಡೋಣ ಅಂತೇಳಿ ಹೊಸ ಟೈರ್ ಬೇರೆ ಗುರು. 3 ಟ್ರಿಪ್ ಮಾಡಿರೋದು ಹಾಕಿ 6 ಟೈರ್ ಒಂದೇ ಸಲ ಹಾಕಿದ್ರು ನಮ್ಮ ಓನರು ಈ ಗಾಡಿಗೆ. 5772 ಗಾಡಿ. ಇದು ಯಾಕೆ ನನಗೆ ಕಾಡಿಸ್ತೈತೆ. ಸೇಫಾಗಿ ಊರಿಗೆ ಮುಟ್ಟಿದ್ರೆ ಸಾಕು. ಬೆಂಗಳೂರು ಖಾಲಿ ಮಾಡಿ ಸೀದಾ ದುರ್ಗ ತಗೊಂಡೋಗಿ ಕೊಟ್ಬಿಡೋದು ಗಾಡಿನ. ನನ್ನ ಗಾಡಿ ನನಗೆ ಕೊಟ್ಬಿಡ್ರಪ್ಪ, ನಿಮ್ಮ ಗಾಡಿ ಬೇಡ ನನಗಂತೇಳಿ. ಮೊದಲು ನಾನು ಹೊಡೆದಿದ್ದು ಈ ಗಾಡಿನ 1 ವರ್ಷ. ನೋಡಿದ್ರು ಒಳಗೆ ಎಷ್ಟು ಗಲೀಜೈತೆ. ಇವಾಗ ನೀರು ಲೀಕೇಜ್ ಆಗ್ತಾಯಿತ್ತು ಇಲ್ಲ ನೋಡೋಣ. ಇಲ್ಲ ಗುರು, ನೀರು ಲೀಕೇಜ್ ಆಗ್ತಾ ಇಲ್ಲ, ನಿಂತ್ಕೊಂಡತ್ತೆ. ನಿಂತಾಗ ಒಂದೇನೋ ಲೀಕೇಜ್ ಆಗೋದಿದ್ದು, ರನ್ನಿಂಗ್ನಾಗ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನಿಂತ್ಕೊಂಡಾಗ ಒಂದೇ ಆಗಿರೋದು. ನೋಡೋಣ ಒಂದ್ಸಲ ಲೋಡ್ ಆದಮೇಲೆ ನೀರು ಚೆಕ್ ಮಾಡಿ ಬಿಟ್ಬಿಡೋದೆ. ಇವತ್ತೇನು ಡೌಟೇ, ಲೋಡ್ ಆಗೋದು ನಾಳೆನೇ. 3 ಗಂಟೆ ಆಗ್ತಿಲ್ಲೇ ಫ್ಯಾಕ್ಟ್ರಿ ಹತ್ರ ಹೋಗಿ ಏನೋ ಸ್ನ್ಯಾಕ್ಸ್ ತಿಂದು ಎಂಟ್ರಿ ಮಾಡಿ ಮಕ್ಕ ಅಷ್ಟೇ ನೋಡಿ. ಆಫೀಸ್ಗೆ ಬಂದೆ, ಬಿಸ್ಲಿಗೆ ಬೆವರು ಇಳಿದ್ಬಿಟ್ಟು ಟೈರ್ ಹಾಕಿದ್ದಕ್ಕೆ. ಮಿಷಿನಾಗ ಟೈಟ್ ಮಾಡಿಸಿದ್ದು 2000 ರೂಪಾಯಿ ಆಯ್ತು ಪಂಚರ್ ಬಿಲ್ಲು ಅಂತ 900. ಅದೇ ಪ್ಯಾಚು ಹಿಂದ್ಗಡೆ ಹಾಕ್ಸಿದ್ದು 600, ಇಲ್ಲಿ 400 ರೂಪಾಯಿಗೆ ಹಾಕ್ಕೊಟ್ಟ. ಹೋಗ್ತಾ ಇದ್ದೀನಿ. ಇವತ್ತೇನು ಲೋಡ್ ಆಗೋದು ಡೌಟೇ. ಫಸ್ಟ್ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಎಂಟ್ರಿ ಮಾಡೋಕ್ಕೆ ಕೊಟ್ಟು ಆಮೇಲೆ ಸ್ನಾನ ಮಾಡೋದು. ಫೈನಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದೆ. ಪಾರ್ಕಿಂಗ್ ಇದೆ ನೋಡಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ. ಇವಾಗ ಹೋಗಿ ಡಾಕ್ಯುಮೆಂಟ್ RC ಮತ್ತು GC ಕೊಟ್ಟು ಬರಬೇಕು. ಅವ್ರು ಯಾವಾಗ ಕರೀತಾರೋ ಗೊತ್ತಿಲ್ಲ. ಒಂದು 10 ಗಾಡಿ ಇದ್ದಾವೆ. ಫಸ್ಟು ಹೊಟ್ಟೆಗೆ ಇಟ್ಟಕ್ಕೆ ನನ್ನ ಗುರು, ಹೊಟ್ಟೆಗೆಲ್ಲ ತಾಳ ಆಗ್ತೈತೆ. ಫಸ್ಟು ಇನ್ನು ಕೊಟ್ಟು ಬರೋಣ ಬನ್ನಿ. ನೋಡಿ ಗುರು, 3:30 ಊಟ ಮಾಡ್ತಿರೋದು. ಇಷ್ಟೇ ನಮ್ಮ ಜೀವನ. ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು. ಖಾಲಿ ಆದಟ್ಟಿಗೆ ಲೋಡ್ ಮಾಡಬೇಕು, ಲೋಡ್ ಆದಟ್ಟಿಗೆ ಖಾಲಿ ಆಗಬೇಕು. ಡೈರೆಕ್ಟ್ ಟೈರ್ ಪಂಚರ್ ಆದರೆ ಟೆನ್ಷನ್. ಇದೇ ಟ್ರಿಪ್ 3 ಸಲ ಟೈರ್ ಪಂಚರ್ ಆಗಿರೋದು.
ಇವಾಗ ಎಂಟ್ರಿ ಮಾಡೋಕ್ಕೆ ಕೊಟ್ಟು ಬಂದೆ. ಅದು ಎಷ್ಟೊತ್ತಿಗೆ ಕರಿತಾರೋ ಗೊತ್ತಿಲ್ಲ. ಇನ್ನು ಒಂದು 10 ಗಾಡಿ ಅದಾವೆ ಮುಂದೆ. ರಾತ್ರಿ ಕರೆದ್ರೆ ಕರಿಬೋದು, ಇಲ್ಲಾಂದರೆ ಬೆಳಗ್ಗೆನೆ. ಒಟ್ಟು ಶನಿವಾರ ಅಂತೂ ಕೋಲಾರ ಮುಟ್ಟೋಣ. ಇವತ್ತು ಲೋಡ್ ಆಗಿದ್ರೆ ಚೆನ್ನಾಗಿತ್ತು. ಶುಕ್ರವಾರ ಮುಟ್ಬಿಡ್ತಿದ್ದೆ. ರಾತ್ರಿ ಬಂದು ಎಂಟ್ರಿ ಮಾಡ್ತಿದ್ರೆ ಇಷ್ಟೊತ್ತಿಗೆ ಲೋಡ್ ಆಗೋದು ಗಾಡಿ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಲೋಡ್ ಆಗುತ್ತೆ. ಇವಾಗ ಲೋಡಿಗೆ ಕರೆದ್ರು ಗಾಡಿನ ತಗೊಂಡು ಹೋಗ್ತಾ ಇದ್ದೀನಿ ಒಳಗೆ. ನಾನೇನು ಇವತ್ತು ಲೋಡ್ ಆಗೋದು ಡೌಟ್ ಅಂದ್ಕೊಂಡಿದ್ದೆ. ಇವಾಗ ಲೋಡ್ ಆದರೆ ಬಿಲ್ ಕೊಡೋಷ್ಟೊತ್ತಿಗೆ ಒಂದು 9 ಗಂಟೆ ಆಗ್ಬೋದು. ನೋಡೋಣ ನೈಟೆಲ್ಲ ಎಲ್ಲಿಗೆ ಹಾಕತ್ತಲ್ಲ ನಾವು ಓಡಿಸೋದು. ಸುಮ್ಮನೆ ಧೂಳರಿತಿರೋದೆ ಒಂದು ನೈಟು. ಅಂದರೆ ಬಿಸಿಲಾಗ ಓಡ್ಸೋಕ್ಕಾಗಲ್ಲ ಗಾಡಿ. ಬಿಸಿಲಾಗ ಓಡಿಸಿ ಏನಾದ್ರೆ ಏನು ಮಾಡ್ತೀರಾ. ಇವಾಗ ಮೊಬೈಲ್ ಗೇಟ್ನಾಗೆ ಕೊಟ್ಟು ಹೋಗ್ಬೇಕು. ಒಳಗೆ ತಗೊಂಡು ಹೋಗಂಗೆ ಇಲ್ಲ. ಗೇಟಿಗೆ ಬರ್ತಾ ಇದ್ದೀನಿ ನೋಡಿ. ಬನ್ನಿ ಎಲ್ಲ ಇಳಿಸಿ ಮೊಬೈಲ್ ಕೊಟ್ಟು ಹೋಗೋಣ. ಮಾಡ್ಕೊಂಡು ಹಗ್ಗ ಟಾರ್ಪಲ್ ಹಾಕ್ಕೊಂಡು ಹೊಲ್ಡ ಅಷ್ಟೊತ್ತಿಗೆ 9 ಗಂಟೆ ಆಯ್ತು. ಅಲ್ಲಿಂದ ಒಂದು 70-80 ಕಿಲೋಮೀಟ್ರ್ ಬಂದು ನಾಲೆ. ಇದು ಹೆವಿ ಅಪ್ ಬರುತ್ತೆ ಫಾರೆಸ್ಟ್ನಾಗೆ. ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇದೊಂದು ಅಪ್ ಹತ್ತಿದ್ರೆ ಆ ಕಡೆಗೆ ಯಾವ ಅಪ್ಪು ಕಾಣಲ್ಲ, ಫುಲ್ ಡೌನ್ ಇರ್ತವೆ. ಇಷ್ಟ ತಕ್ಕನ 2:30 ಆಯ್ತು. ಇಷ್ಟ ತಕ್ಕನ ನಮ್ಮ ಹುಡುಗರ ಜೊತೆಗೆ ಫೋನ್ನಾಗ ಮಾತಾಡ್ಕೊಂತಾನೆ ಬಂದೆ. ಇವಾಗ ಮಹಾರಾಷ್ಟ್ರ ಬಾರ್ಡರ್ ದಾಟಿ ತೆಲಂಗಾಣ ಎಂಟ್ರಿ ಆಗಿದ್ದೀವಿ. ಅಲ್ಲಿಂದ ಬರೀ ಟ್ಯಾಪೆ ರೋಡ್ ಇದ್ದಿದ್ದು. ಇಲ್ಲಿಗೆ ಬಂದಮೇಲೆ ರೋಡ್ ಮಾತಾಡ್ಕೆ ಅಂತ ಬಂದು ನೋಡಿದ್ರು. ಒಂದು ಬಾರ್ಡ್ರ್ ದಾಟಿ ಮಹಾರಾಷ್ಟ್ರ ಬಾರ್ಡ್ರು, ಇನ್ನೊಂದು ತೆಲಂಗಾಣ ಬಾರ್ಡ್ರ್ ದಾಟಬೇಕು. ಅಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸ್ದೆ. ಯಾಕೋ ಊಟನೂ ಸರೋಗ್ಲಿಲ್ಲ. ಊಟನೇ ಮಾಡಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಸಾಯಂಕಾಲ ಉಂಡಿದ್ದು 6:30 ಅಲ್ಲಿ ಫ್ಯಾಕ್ಟ್ರಿನಾಗೆ. ಅದಕ್ಕೆ ಬಂದೆ ನೋಡಿ. ನಾರ್ಮಲ್ ಸ್ಪೀಡ್ನಾಗ ಹೋಗ್ತಾ ಇದ್ದೀನಿ ಒಂದು 60-70 MBS. ಚಿಂತಾಮಣಿ ಗಾಡಿಗಳಿರ್ಬೇಕು ಅನ್ಸುತ್ತೆ ನೋಡಿ. ಈ ಗ್ಲಾಸು ಎಷ್ಟು ಒರೆಸಿದ್ರು ಕ್ಲಿಯರ್ ಕಾಣ್ತಿಲ್ಲ ನನಗೆ. ಅವ್ರು ಸರಿ ಗ್ಲಾಸ್ ಒರೆಸಿದ್ರು ಬಿಟ್ಟಿದ್ರು ಗೊತ್ತೇ ಇಲ್ಲ. ಶಾಂಪು ಹಾಕಿ ಸೋಪ್ ಹಾಕಿ ಯಾವ ಪೇಪರಾಗಿ ಒರೆಸಿದ್ರು ಕ್ಲಿಯರ್ ಕಾಣ್ತಿಲ್ಲ. ಒಂದು ಸ್ವಲ್ಪ ಮೊಬ್ಬು ಕಾಣ್ತೈತೆ. ಇದು ಚೆನ್ನಾಗಿ ತೊಳಿಬೇಕು. ಬಂದಾಗ ಕಲೆ ಕುಂತ್ಬಿಟ್ಟಿತ್ತು ಗ್ಲಾಸ್ ಮೇಲೆ. ಈ ಗಾಡಿನಾಗೆ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಇದು ಮೈಲೇಜ್ ತೋರಿಸ್ತಿಲ್ಲ ನೋಡಿ. ನಾನು ಗಾಡಿನಾಗ ತೋರಿಸೋದು, ಈ ಗಾಡಿಯಾಗ ತೋರಿಸಲ್ಲ. ಅಂದರೆ ಗಾಡಿ ಮಾತ್ರ ಬೆಂಕಿ ಗುರು. ಗಾಡಿ ಇದು ಬಟನ್ ಹಾಕ್ಕೊಂಡು ಹೊಡಿತಾ ಇದ್ರೆ ಸುಮ್ಮನೆ ರಾಕೆಟ್ ಹೋದಂಗೆ ಹೋಗ್ತೈತೆ. 110-120 ಹೋಗತ್ತೆ ಗಾಡಿ. ಲೂಟ್ ನೋಡಿದ್ರೆ ಗೇರ್ನಾಗ ಹೋಗಲ್ಲ. ಗೇರ್ನಾಗ 90. ಈ ಗಾಡಿ ಅಂದರೆ 2 ಸರ್ವಿಸ್ ಆಗೈತೆ ನೋಡಿ. 1,40,000 ಆಗಕ್ಕೆ ಬಂದೆ ತಾಲೆ. 1,39,500 ಕಿಲೋಮೀಟ್ರ್ ಆಗೈತೆ. ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ 40 ಆಗುತ್ತೆ. ಗಾಡಿ ಬ್ರೇಕ್ ಕಂಡೀಷನ್ ಆಗಿ ಕಾರ್ ಇದ್ದಂಗೆ ಐತೆ. 2ನೇ ಸರ್ವಿಸಿಗೆ ಎಲ್ಲ ಲೈನರ್ ಹೊಡಿಸಿದ್ದೀವಲ್ಲ, ಕಂಡೀಷನ್ ಐತೆ. ನನ್ನ ಗಾಡಿ ಇಂಜಿನ್ ಸೌಂಡ್ ಮಾಡ್ತತೆ. ಇದು ಗೊತ್ತೇ ಆಗಲ್ಲ, ಸೌಂಡೇ ಮಾಡಲ್ಲ ಗಾಡಿ. ಅಷ್ಟು ಸ್ಮೂತಾಗಿ ಹೋಗ್ತತೆ. ನಾನು ಇದೇ ಗಾಡಿ ನೋಡಿಸ್ಬೋದು, ಆದರೆ ನನಗೆ ಆ ಗಾಡಿನ ಬಿಟ್ಟು ಬರೋಕ್ಕಾಗಲ್ಲ. ಆ ಗಾಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಈ ಗಾಡಿ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಇದು ಒಂಚೂರು ಹೈಟೆಕ್ಕು. ಬಾಡಿ ಎಲ್ಲ ಓಪನ್ ಆಗಿಬಿಟ್ಟತೆ. ಅವರು ಮೊದಲೇ ಓಡಿಸ್ತಿದ್ದ ಡ್ರೈವರ್ಗಳು ಬೆಲ್ಟ್ ಹಾಕ್ಕೊಳ್ಳೋದು ಮತ್ತು ಹಿಂದೆ ಪಟ್ಟಿ ಹಾಕ್ಕೊಳ್ಳೋದು ಅವಾಗೆಲ್ಲ ಹೈಟೆಕ್ ಟೈಟ್ ಮಾಡಿಲ್ಲ. ಎಲ್ಲ ಓಪನ್ ಆಗಿಬಿಟ್ಟತೆ. ಬಾಡಿ ಓಪನ್ ಆಗಿ ಹೈಟೆಕ್ ಓಪನ್ ಆದರೆ ನನಗೆ ಓಡ್ಸೋಕೆ ಕುಂತಾರೆ ಅಸಹ್ಯ ಆಗ್ಬಿಡ್ತದೆ ಗಾಡಿ. ಹೆಂಗಿದೆ ಗಾಡಿ ಹೆಂಗಾಗ್ಬಿಡ್ತದೆ ಅಂತೇಳಿ. ಒಳಗಂತೂ ಗುರು ಮುನ್ಸಿಪಾಲ್ಟಿ ತೊಟ್ಟಿಕ್ಕಿನ ಕಡೆ ಮಾಡಿಬಿಟ್ಟಿದ್ದಾರೆ. ಇದು ಕ್ಲೀನ್ ಮಾಡೋದೇನು ದೊಡ್ಡದಲ್ಲ ನನಗೇನು. ಎಲ್ಲ ತೊಟ್ಟಿ ಹತ್ರ 1 ಗಂಟೆ ನಿಲ್ಲಿಸಿ ಎಲ್ಲ ತೆಗೆದು ನೀರು ಹಾಕಿದರೆ ಎಲ್ಲ ಕ್ಲೀನ್ ಆಗ್ತದೆ. ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ಒಂದು ಸ್ವಲ್ಪ ಕಸ ತೆಗೆದು ಎಲ್ಲ ಕ್ಲೀನ್ ಮಾಡೋಣ. ಮುಂದೆ ಅವು ಅಡುಗೆ ಮಾಡೋ ಐಟಮ್ಗಳು ಎಲ್ಲಂದ್ರೆ ಅಲ್ಲೇ ಬಿದ್ದು ಬಿಡ್ತವೆ. ತೆಲಂಗಾಣ ಬಾರ್ಡ್ರಿಗೆ ಬಂದ್ವಿ ನೋಡಿ ಗುರು. ಇಲ್ಲಿಂದ ತೆಲಂಗಾಣ ಯಾಕೋ ಕೆಳಗ್ಲಾಸ್ ಹೋಗ್ರಂತ ಇದಾರೆ ಗಾಡಿಗಳೆಲ್ಲ. ಕೆಳಗೆ ಹೋಗೋಣ. ಇಲ್ಲೇ ಹೋಟ್ಲಿದ್ದಾವೆ. ಟೀ ಕುಡ್ದು ಏನನ್ನ ತಿಂದು ಹೋಗೋಣ ಬನ್ನಿ. ಟ್ರೈನಲ್ಲಿ ನಿರ್ಮಲ್ ಟೋಲ್ಗೇಟ್ ಹತ್ರ ಬಂದೆ. ನಿದ್ದೆ ಬಂದಂಗೆ ಆಯ್ತು. ಟೀ ಕುಡಿಯೋಣ ಅಂತೇಳಿ ನಿಲ್ಲಿಸ್ದೆ. ಟೀ ಕುಡಿಯೋಣ. ಫಸ್ಟು ರೆಡಿಟ್ರಾಗಿ ನೀರು ಚೆಕ್ ಮಾಡೋಣ ಗುರು. ನೀರೆಲ್ಲ ಸಿಡಿತೈತಿ. ಅಪ್ಪ ನೀರು ಅದು ಎಲ್ಲಿ ಓಪನ್ ಆಗೈತೆ ಏನು ಚೆಕ್ ಮಾಡೋದು. ನೀರೆಲ್ಲ ರೆಡಿಟ್ರ್ ತೂತ ಆಗೈತೆ ಗುರುವೇ. ರೆಡಿಟ್ರ್ ತೂತ ಆಗೈತೆ.
ಇವಾಗ ಗೊತ್ತಾಯ್ತು ಹುಡುಗರು. ಸರಿ, ನೀರು ಹಾಕಿದೆ, ಒಂದು 3 ಲೀಟ್ರ್ ನೀರು ಹಿಡಿತು, 3 ಜಗ್ಗು. ಅದ್ರಾಗ ಒಂದು ಜಗ್ ಅಡಿಗೆ ಹೋದ್ವು ನೋಡಿ. ಟೀ ಕುಡಿದು ಹೊಡಿತಾ ಇರೋದು 2:30 ಆಗಿತ್ತು ಟೈಮು. ಬಿಸ್ಲಾಗ ಓಡ್ಸೋಕ್ಕಾಗಲ್ಲ, ಯಾಕಂದರೆ ರೇಡಿಯೇಟ್ರ್ ತೂತು ಬಿದ್ದಿರೋ ಕಾರಣದಿಂದ ಎಲ್ಲ ಟಸ್ ಅಂತಂದು ಆಗ್ಬಿಡು ಇಂಜಿನ್ ಸೀಸ್ ಹತ್ರ ಏನು ಮಾಡ್ತೀರ ಬಿಸ್ಲಿಗೆ ಹೀಟಾಗಿ. ಇವಾಗ ಎಷ್ಟೊತ್ತಿದ್ರು ಹೈದ್ರಾಬಾದ್ ಪಾಸ್ ಮಾಡಲೇಬೇಕು ಬಿಸ್ಲಾಗೋದ್ರಾಗೆ. ಏನಾರ ಗುರು ರಾಕೆಟ್ ಬಂದಂಗೆ ಬಂದು ಅಡ್ಡ ನಿಲ್ಲಿಸ್ತಾನೆ ಗಾಡಿಗೆ, ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ. ಟೀ ಕುಡ್ದು ಒಂದು ಬಂದು ತಗೊಂಡು ಹೋಗೋಣ ಬನ್ನಿ. ನೋಡಿ, ನಿರ್ಮಲ್ ಟೋಲ್ ಹತ್ರ ಟೀ ಕುಡಿಯೋಕೆ ನಿಲ್ಸಿದ್ದೆ. ಅಂದರೆ ನಿರ್ಮಲ್ ದಾಟಿ ಸಿಗುತ್ತೆ ಈ ಟೋಲು. ಈ ಟೋಲ್ ಹತ್ರ 1 ಗಂಟೆ ನಿಲ್ಸ್ಕೊಂಡು ನಾವು ಅರುಣ್ ಕುಮಾರಿಗೆ ಕಾದಿದ್ವಿ ಒಂದ್ಸಲಿ. ನಾನು ಬಂದಾಗ. ಇವಾಗ ಅವನು ಬಂದಿದ್ದಾನೆ. ಅವನು ಎಲ್ಲಿದ್ದಾನೆ ಅಂದರೆ ಚೇಗುಂಟದಾಗಿದ್ದಾನೆ. ಚೇಗುಂಟ ಅಂದರೆ ನಾವು ರಿಂಗ್ ರೋಡ್ ಹೋಗ್ತೀವಲ್ಲ, ಅಲ್ಲಿಂದ 40 ಕಿಲೋಮೀಟ್ರ್ ಫಸ್ಟ್ ಬರ್ತಾನೆ. ಅಂದರೆ ಅವ್ನು ರೋಡ್ನಾಗಿಲ್ಲ, ರೋಡಿಂದ ಒಂದು 5-6 ಕಿಲೋಮೀಟ್ರ್ ಒಳಗಿದ್ದಾನೆ. ಮೇನ್ ರೋಡಾಗಿದ್ದಿದ್ರೆ ಮಾತಾಡ್ಸ್ಕೊಂಡು ಹೋಗೋದಾಯ್ತು, ಬೆಳಿಗ್ಗೆ ಹೋಗ್ತಿದ್ದೆ ಕರೆಕ್ಟಾಗಿ. ನೋಡೋಣ, ಅಲ್ಲಿದ್ದಾನೆ, ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅವ್ನು ಹೆಂಗೆ ಬಂದರೂ ಶಾತ್ನಗರಿಗೆ ಬಂದೇ ಹೋಗ್ಬೇಕು. ಅದಕ್ಕೆ ಶಾತ್ನಗರ್ ಟೋಲ್ ಗೇಟ್ ಹತ್ರ ಒಂದು ರಾಜಸ್ಥಾನಿ ಡಾಬಾ ಐತೆ, ಅಲ್ಲಿವರೆಗೆ ಹೊಡೆದು ಅಲ್ಲಿ ಹೋಗಿ ರೆಸ್ಟ್ ಮಾಡೋಣ. ಸ್ನಾನ ಮಾಡಿ ತಾಚೆ ಮಾಡಿಬಿಟ್ರೆ ಆರಾಮಾಗಿ ಮಧ್ಯಾಹ್ನ ತಕ್ಕನೆ ಮಧ್ಯಾಹ್ನ ಉಂಡು ಪ್ರಯಾಣ ಬೆಳೆಸೋಣಂತೆ. ಇಲ್ಲಾಂದರೆ ಗುರು ಬಿಸ್ಲಾಗ ಓಡಿಸೋದು ಕಷ್ಟ ಐತೆ. ನಾನು ಇವಾಗ ಫಸ್ಟ್ ಅರ್ಜೆಂಟ್ ಯಾಡ್ಲು ಹೋಗ್ಬೇಕು, ಒಂದು ಪಾಯಿಂಟ್ ಬಂದೈತೆ. ಅಲ್ಲಂತ ಯಾಡ್ಲು ಐತೆ, ಆದರೆ ನಾನು ಡೌನಲ್ಲಿ ಫುಲ್ ಸ್ಪೀಡಾಗಿ ಬರ್ತಿದ್ದೆ, ಇನ್ನೇನು ನಿಲ್ಸೋಕ್ಕಾಗಲಿಲ್ಲ ಸಡನ್ಲಿ. ಇವಾಗ ಮುಂದೆ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ, ಆರ್ಮೂರ್ ಹತ್ರ. ನಾವು ಪೆಟ್ರೋಲ್ ಬಂಕಾಗಿ ನಿಲ್ಲಿಸ್ತೀವಲ್ಲ, ಅಲ್ಲಿ ನಿಲ್ಲಿಸಿ ಹಾಕ್ಸ್ಕೊಂಡು ಹೋಗೋಣ. ಒಂದು 20 ಲೀಟ್ರ್ ಹಾಕ್ಸಿದ್ರೆ ಬೆಂಗಳೂರು ಮುಟ್ತೀನಿ ನೋಡಿ. ಟ್ರಾಫಿಕ್ಕೇ ಇಲ್ಲ, ರೋಡೇ ನಮ್ಮದೇ. ಅಲ್ಲಿ ನಾನು ನಾಗ್ಪುರಿಂದ ಹೊಲ್ಟಾಗಿದ್ದನು ಟ್ರಾಫಿಕ್ ಕಮ್ಮಿನೇ ಇರೋದು, ಅದ್ರಾಗೆ ಬರ್ತಾ ಇದ್ದೀನಿ ಭಯ ಬೀಳ್ದಂಗೆ ಒಬ್ಬನೇ ನೋಡಿ. ಎದುರುಬಾರ್ದು ಗುರು, ಏನಕ್ಕೇನೇ ಆಗಲಿ ಮುಂದೆ ನುಗ್ತಾ ಇರ್ಬೇಕಷ್ಟೆ. ಮುಂದೆ ಬಂದದ್ದು ನೋಡೋಣ, ಹೊಡಿತಾ ಇರೋಣ. ಅಕಸ್ಮಾತ್ ಹಂಗೂ ಬೈಕ್ನಾಗ ಬಂದು ಅಡ್ಡ ಹಾಕಿದ್ರ ಕಳ್ಳರು, ಮೇಲೆ ಬಿಟ್ಟು ಬಿಡೋಣ, ಅವರೇ ಓಡಾಡ್ತಾರೆ. ಅವಾಗ ಹಂಗೊಂದು 2-3 ಸಲ ಮ್ಯಾಲೆ ಬಿಟ್ಟು ಬಿಟ್ರೆ ಮತ್ತೆ ಅವಾಗ ಇನ್ನೊಂದ್ಸಲಿ ಲಾರಿಗೆ ಅಡ್ಡನೇ ಬರಲ್ಲ, ಅವ್ರು ಹಂಗೆ ಓಡೋಗ್ತಾರೆ. ಬಡ್ಡಿ ಮಕ್ಳಿಗೆ ಬಂದಾಗ ಇವಾಗ ಯಾಡ್ಲು ಎಲ್ಲಿ ಸಿಗುತ್ತೋ ಹೋಗಿ ಹಾಕ್ಸ್ಕೊಂಡು ಬನ್ನಿ. ಫಸ್ಟ್ ಬಂದೆ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿತಾ ಇದ್ದೀನಿ, ಹಂಗೆ ಯಾಡ್ಲೂ ಹಾಕ್ಸ್ತಾ ಇದ್ದೀನಿ ನೋಡಿ. 55 ರೂಪಾಯಿ ಲೀಟ್ರ್ ಯಾಡ್ಲು. ಅಂದರೆ ಪಕ್ಕ ಶೋರೂಮಿಂದಿದು ರಾಜಸ್ಥಾನಿ ಡಾಬದ್ದು. 20 ಲೀಟ್ರ್ ಹಾಕ್ಸ್ ಅಂತ ಹೇಳಿದೆ. ಫಸ್ಟ್ ನನಗೆ ಟೀ ಕೊಡು ಅಂತೇಳಿ, ಟೀ ಚೆನ್ನಾಗಿರುತ್ತೆ ಇವರು ಡಾಬಾದಾಗ. ಅದಕ್ಕೆ ಟೀ ಕುಡಿ, ನನಗೆ ಟೀ ಕೊಡು, ನೀನು ಯಾಡ್ಲು ಹಾಕೋದು ಕೇಳಿ ನಿಂತಿದ್ದು ನೋಡಿ, ಕೆಮ್ಮಾಗ್ಬಿಟ್ಟೆ. ಟೀ ಕುಡಿದ್ರೇ ಗಾಡಿ ಓಡೋದು, ಇಲ್ಲಾಂದ್ರೆ ನಮ್ಮ ಗಾಡಿ ಓಡಲ್ಲ. ಇದೊಂಥರ ಎನರ್ಜಿ ಡ್ರಿಂಕ್ಸ್ ಇದ್ದಂಗೆ ಟೀ ನಮಗೆ. ನಮ್ಮ ಮನೆಗೆಲ್ಲ ಬೈತಿರ್ತಾರೆ, ನಮ್ಮ ಮನೆಗೆ ನಮ್ಮ ರಿಲೇಷನ್ ಎಲ್ಲ, ಎಷ್ಟು ಟೀ ಕುಡಿತೀನಿ ನೀನು, ಎಷ್ಟು ಟೀ ಕುಡಿತೀಯ, ಭಾರಿ ಟೀ ಕುಡಿತೀಯ ಅಂತೇಳಿ. ನಮ್ಮ ಆಂಟೆ ಹೋದಾಗ ಮತ್ತು ಬೊಮ್ಮನಲ್ಲಿಗೆ ಹೋದಾಗೆಲ್ಲ ಟೀ ಇಲ್ಲಾಂದರೆ ನಡೆಯೋದೇ ಇಲ್ಲ ನೋಡಿ. ರಾತ್ರಿಯಲ್ಲಿ ನಿದ್ದೆ ಕಟ್ಟೋಕ್ಕಾಗಲ್ಲ. ಅಲ್ಲಿ 3 ಗಂಟೆ ಆಗ್ಯದ ಟೈಮು. ಯಾಡ್ಲು ಹಾಕಿ ಸಿಗೋಣ ಬನ್ನಿ.